ಸಾರಿಗೆ ಬಸ್ಗೆ ಹಿಂಬದಿಯಿಂದ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದೆ. 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ ಆಗಿರುವಂತದ್ದು. ಗದಗ ತಾಲೂಕಿನ ಹರ್ತಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಹಾವೇರಿಯಿಂದ ಗದಗ ಕಡೆಗೆ ಬರುತ್ತಿದ್ದ 1ನೇ ಬಸ್ ಕಾಗಿನೆಲೆಯಿಂದ ಕುಕ್ಕನೂರಿಗೆ ಹೊರಟಿದ್ದ 2ನೇ ಬಸ್. ಎರಡೂ ಬಸ್ಗಳು ಡಿಕ್ಕಿ ಮಾರಾಮಾರಿಯಾಗಿರುವಂತದ್ದು. ಡಿಕ್ಕಿ ಹೊಡೆದಿದೆ. ಗಾಜುಗಳು ಪುಡಿ ಪುಡಿಯಾಗಿದೆ. ಗಾಯಾಳುಗಳನ್ನ ಗದಗದ ಜೇಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನೀವು ಗಮನಿಸಬಹುದು, ಎರಡೂ ಬಸ್ಗಳು ಒಂದು ಕಡೆಯಿಂದ ಒಂದು ಸಾರಿಗೆ ಬಸ್ಸು, ಇನ್ನೊಂದು ಕಡೆಯಿಂದ ಇನ್ನೊಂದು ಸಾರಿಗೆ ಬಸ್ಸು, ಎರಡೂ ಸರ್ಕಾರಿ ವಾಹನಗಳೇ ಒಂದಕ್ಕೊಂದು ಡಿಕ್ಕಿಯನ್ನು ಹೊಡ್ಕೊಂಡಿದೆ. ಒಂದಕ್ಕೊಂದು ಡಿಕ್ಕಿ ಹೊಡೆದು ಎರಡೂ ಬಸ್ನ ಗಾಜುಗಳು ಪುಡಿ ಪುಡಿಯಾಗಿರುವಂಥದ್ದು. ಇನ್ನು ಬಸ್ಸಲ್ಲಿದ್ದಂತಹ 10ಕ್ಕೂ ಹೆಚ್ಚು ಜನರಿಗೆ ತೀವ್ರ ಗಾಯವಾಗಿದೆ. ಅವರನ್ನ ಗದಗದ ಜೇಮ್ಸ್ ಹಾಸ್ಪಿಟಲ್ಗೆ ಸೇರಿಸಲಾಗಿದೆ. ಅವರನ್ನು ರವಾನೆ ಮಾಡಲಾಗಿದೆ. ಇದು ಚಾಲಕರ ಬೇಜವಾಬ್ದಾರಿ ಅಂತಾನೆ ಹೇಳ್ಬೋದು. ಬಸ್ಸು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವರು ರಸ್ತೆಯಲ್ಲಿ ಹೋಗ್ತಿದ್ದೀವಿ ಅಂತ ಫೀಲ್ ಮಾಡ್ಕೊಳ್ಳಲ್ಲ, ನಾವು ಆಕಾಶದ ಮೇಲೆ ಹೋಗ್ತಿದ್ದೀವಿ ಅಂತ ಅನ್ಕೊಂಡು ಹೋಗ್ತಾರೆ. ಫ್ಲೈಟ್ ಹೋದಂಗೆ ಹೋಗ್ತಿರ್ತಾರೆ ರಸ್ತೆಗಳಲ್ಲಿ. ಅದು ನೋಡಿ, ಅದು ಅಂದರೆ ಒನ್ ವೇ. ಅದು ಅಂದರೆ ಇವಾಗ ಅಂದರೆ ಆ ಕಡೆಯಿಂದನೂ ಬಸ್ ಬರೋದಕ್ಕೆ ಜಾಗ ಇದೆ, ಈ ಕಡೆಯಿಂದನೂ ಬಸ್ ಬರೋದಕ್ಕೆ ಜಾಗ ಇದೆ, ಸಪ್ರೇಟ್ ಲೈನ್ ಇಲ್ಲ. ಸೊ ಹಿಂಗಿರ್ಬೇಕಾದ್ರೆ ಆಪೋಸಿಟ್ ಯಾವ ವೆಹಿಕಲ್ಗಳು ಬರುತ್ತೆ, ನಾವು ಹೇಗೆ ಹೋಗಬೇಕು, ಇದರಿಂದ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ಬೋದು. ಜನ ಇದ್ದಾರೆ, ಪ್ಯಾಸೆಂಜರ್ಸ್ ಇದ್ದಾರೆ ಹಿಂದೆಗಡೆ. ನಾವು ಹಂಗೆ ಕುತ್ಕೊಂಡು ನಾವು ಹಂಗೆ ಜೋರಾಗಿ ಹೋಗಬಾರ್ದು ಅಂತ ಹೇಳಿ ಅವ್ರಿಗೆ ಸ್ವಲ್ಪನಾದ್ರು ಮಿನಿಮಮ್ ಕಾಮನ್ ಸೆನ್ಸು ಇಲ್ಲ ಡ್ರೈವರ್ಗಳಿಗೆ. ಏನೋ ಬಸ್ ಇದೆ, ನಾನು ಬೇಗ ಹೋಗ್ಬಿಟ್ರೆ ಸಾಕಪ್ಪ, ಸ್ಟೇರಿಂಗ್ ಇದೆ ಕೈಯಲ್ಲಿ, ಬುರ್ರ ಅಂತ ಹೊಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಫುಲ್ಲು ಸ್ಪೀಡಲ್ಲಿ ಹೋಗಿದ್ದಾರೆ. ಇದೇ ಏನು ಸ್ಪೀಡ್ ಬಂದು ಈಗ ಅಪಘಾತಕ್ಕೆ ಕಾರಣ ಆಗಿದೆ. ನೀವು ಗಮನಿಸ್ಬೋದು, ಎರಡೂ ಬಸ್ಗಳ ಗಾಜುಗಳು ಪುಡಿ ಪುಡಿ ಆಗಿರುವಂಥದ್ದು. ಎರಡೂ ಬಸ್ನಲ್ಲಿ ಇದ್ದಂಥ ಜನರಿಗೆ ಗಾಯಗಳಾಗಿದೆ. ಅವರನ್ನು ಹಾಸ್ಪಿಟ್ಲಿಗೆ ರವಾನೆ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿರುವಂಥದ್ದು. ಗಾಯ ಆಗಿದ್ದ ಜಾಗದಲ್ಲಿ ಈಗ ಅವ್ರ ಪ್ರಾಣನೇ ಹೋಗಿದ್ರೆ ಯಾರು ಜವಾಬ್ದಾರಿ? ಅವ್ರ ಮನೆಯವ್ರಿಗೆ ಡ್ರೈವರ್ಗಳು ಹೋಗಿ ಅವ್ರ ಮನೆ ಜವಾಬ್ದಾರಿ ನಿಭಾಯಿಸ್ತಿದ್ರಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.